ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಟ್ಟಾಗೆ ಬಹುಮುಖ್ಯವಾಗಿ ಒಂದು ಅಂಕದ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆ್ಯನುವಲ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಮಾಡಬೇಕು ಅನ್ನುವಂಥ ಕಾರಣದಿಂದ ಪ್ರತಿಯೊಂದು ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತೆ, ಯಾವ ವಿಭಾಗದಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಲಾಗುತ್ತೆ, ಅದಕ್ಕೆ ಉತ್ತರಗಳೇನು ಅನ್ನುವಂತಹ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಟ್ಟಾಗೆ 10 ಅಂಕದ ಪ್ರಶ್ನೆಗಳನ್ನ ಫಸ್ಟು ಅಪ್ಲೋಡ್ ಮಾಡಿದ್ದೆ. ಪಾರ್ಟ್ 1 ಪಾರ್ಟ್ 2 ಎರಡು ವಿಡಿಯೋದಲ್ಲಿ 10 ಅಂಕಕ್ಕೆ ಬರುವಂತಹ ಎಲ್ಲ ರೀತಿಯ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳಿದೆ. ಆ ವಿಡಿಯೋಸ್ಗಳನ್ನ ವಾಚ್ ಮಾಡಿ. ಅದಾದ ನಂತರ 5 ಅಂಕ, 2 ಅಂಕ ಹಾಗೂ 1 ಅಂಕಕ್ಕೆ ಕೇಳುವಂತಹ ಡೈರೆಕ್ಟ್ ಆಗಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಏನು ಕೇಳ್ತಾರೆ, ಆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತೆ, ಅದಕ್ಕೆ ಉತ್ತರಗಳೇನು ಅನ್ನೋದನ್ನ ಹೇಳಿದ್ದೆ. ಅದಾದ ನಂತರ ಹೊಂದಿಸಿ ಬರೀರಿ ಪ್ರಶ್ನೆಗಳು ಯಾವುದು ಅನ್ನೋದನ್ನ ಹೇಳಿದ್ದೆ. 5 ರಿಂದ 6 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸ್ಟಡಿ ಮಾಡಿ ನಿಮಗೆ ಪ್ರಶ್ನೆಗಳನ್ನ ಕೊಡುವಂಥದ್ದು. ಅದರ ಜೊತೆಗೆ 2024ರ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಗೂ 2023ರ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲೂ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದನ್ನು ಕೂಡ ಕೊಟ್ಟಿದ್ದೀನಿ. ಹಾಗಾಗಿ 5 ರಿಂದ 6 ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಥವಾ ಹೋದ ವರ್ಷದ ಆ್ಯನುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ಗಳಿಗೆ ಪ್ರಿಪೇರ್ ಆಗೋದ್ರಿಂದ ಒಂದು ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ಕೊಂಡು. ಹಾಗಾಗಿ ಎಕ್ಸಾಮಲ್ಲಿ ಸ್ಕೋರ್ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ಆದಷ್ಟು ಅತಿ ಹೆಚ್ಚು ಪೇಪರ್ಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡಿ, ಅದರಲ್ಲಿರುವಂಥ ಪ್ರಶ್ನೆಗಳಿಗೆ ರೆಡಿಯಾಗಿ. ಓಕೆನಾ? ಈ ಒಂದು ವಿಡಿಯೋದಲ್ಲಿ 1 ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು, ಬಹು ಆಯ್ಕೆ ಪ್ರಶ್ನೆಗಳು, 4 ಉತ್ತರಗಳಿರುತ್ತೆ. ಸರಿಯಾದ ಉತ್ತರವನ್ನು ನಿವಾರಿಸಿ ಬರೀಬೇಕು. ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಸರ್ ಸಿರಿಲ್ ರಾಡ್ಕ್ಲಿಫ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಇರುವ ಸ್ಥಳ ಹೈದರಾಬಾದ್. ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಭಾರತ. ರಾಷ್ಟ್ರದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಮೂಹ ಹೆಚ್ಚಿನ ಹಣ, ಸೌಲಭ್ಯ ಮತ್ತು ಗೌರವಗಳಿಗಾಗಿ ವಿದೇಶಗಳಿಗೆ ವಲಸೆ ಹೋಗುವುದು, ಇದಕ್ಕೆ ನಾವು ಬೌದ್ಧಿಕ ಪಲಾಯನ ಅಂತ ಕರಿತೀವಿ. ವೆಸ್ಟ್ಫಾಲಿಯಾ ಒಪ್ಪಂದ 1648. ಮುಂದಿನ ಪ್ರಶ್ನೆ, ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ? ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ ಸರಿಯಾಗಿದೆ. ಹಾಗಾಗಿ ಉತ್ತರ ಇದಕ್ಕೆ B 1 ಮಾತ್ರ ಅಂತ ಬರಿಬೇಕು. ಮಾದರಿ ಪ್ರಶ್ನೆ ಪತ್ರಿಕೆ 2024ರ 1 ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಈ ಪ್ರಶ್ನೆ ಇರುವಂಥದ್ದು. ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುವುದು 5ನೇ ಜೂನ್. ಲಿಬಿಯಾದ ನಿರಂಕುಶಾಧಿಕಾರಿ ಮ್ಯೂಮರ್ ಗಡಾಫಿ. ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ? ನೀಡಿರುವ ಚಿತ್ರವನ್ನು ವೀಕ್ಷಿಸಿ ಕೆಳಗಿನ ಉತ್ತರವನ್ನು ಆರಿಸಿ. ಇದಕ್ಕೆ ಆನ್ಸರು ವಿಶ್ವಸಂಸ್ಥೆ. ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ ಅಂತ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾನು ಈ ಹಿಂದೆ ನಿಮಗೆ 1 ಅಂಕದ ಪ್ರಶ್ನೆಗಳನ್ನ ಕೊಡುವಾಗ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ಒಂದು ವಿಡಿಯೋನ ಮಾಡುವಾಗ ಒಂದಿಷ್ಟು ಬಹುಮುಖ್ಯ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಹೇಳಿದ್ದೆ. ಅಂತ ಹೇಳಿದ್ರೆ ಕೆಲವೊಂದು ಸ್ಥಳಗಳು ಯಾವುದು ಇಂಪಾರ್ಟೆಂಟು ಅಂತ ಒಂದು 5 ಸ್ಥಳಗಳ ಬಗ್ಗೆ ಹೇಳಿದ್ದೆ. ಪ್ರಮುಖವಾಗಿ ಒಂದು 5 ದಿನಾಚರಣೆಗಳನ್ನ ಯಾವಾಗ ಆಚರಣೆ ಮಾಡ್ತೀವಿ, ಅದು ಮತದಾರರ ದಿನಾಚರಣೆ, ಕಾರ್ಮಿಕರ ದಿನಾಚರಣೆ, ಪರಿಸರ ದಿನಾಚರಣೆ, ಮಹಿಳಾ ದಿನಾಚರಣೆ, ಈ ರೀತಿಯಾಗಿ ಒಂದು 5 ದಿನಾಚರಣೆಗಳ ಡೇಟನ್ನು ಯಾವ್ಯಾವ ದಿನಾಚರಣೆ ಅನ್ನೋದನ್ನು ಹೇಳಿದ್ದೆ. ಪ್ರಮುಖ ಕಾಯ್ದೆಗಳು ಮತ್ತು ಇಸ್ವಿಗಳನ್ನ ಹೇಳಿದ್ದೆ. ಪ್ರಥಮ ವ್ಯಕ್ತಿಗಳು ಯಾರು ಅನ್ನೋದನ್ನು ಹೇಳಿದ್ದೆ. ಹಾಗೂ ಕೆಲವೊಂದು ವ್ಯಕ್ತಿಗಳಿಗೆ ಇರುವಂತಹ ಬಿರುದುಗಳೇನು ಅನ್ನೋದನ್ನು ಹೇಳಿದ್ದೆ. ಸೊ ಇದೆಲ್ಲವೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಯಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ 1 ಅಂಕಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆ ಒಂದು ಸೀರೀಸ್ನ ಏನು ವಿಡಿಯೋ ಮಾಡಿದ್ದೀನಿ ಅದನ್ನು ವಾಚ್ ಮಾಡಬೇಕು. ಇಲ್ಲಿ ಜವಾಹರಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು ಎಂಬಂತ ವಾಕ್ಯ ಸರಿಯಾಗಿದೆ. ಯಾವ್ಯಾವ ತತ್ವಗಳಿಗೆ ಯಾರ್ಯಾರು ಸಹಿ ಹಾಕಿದ್ರು ಅನ್ನೋದನ್ನ ನಾನು ಒಂದು 5 ತತ್ವಗಳು ಅಥವಾ 5 ಸಿದ್ಧಾಂತಗಳು ಅದು ಏನಿದೆ ಅದಕ್ಕೆ ಸಹಿ ಹಾಕಿದವರು ಯಾರು ಅನ್ನೋದನ್ನ ಹೇಳಿದ್ದೀನಿ. ನೋಡಿ, ಅದರಲ್ಲೇ ಕವರ್ ಆಗಿರುವಂಥ ಕ್ವಶನು. ಹಾಗಾಗಿ ಪ್ರತಿಯೊಂದು ವಿಡಿಯೋನ ಕರೆಕ್ಟಾಗಿ ವಾಚ್ ಮಾಡಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? 1858ರ ಕಾಯ್ದೆ. ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಲೋಕಸಭಾ. ಜಿಲ್ಲಾಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿ. ಈ ಕೆಳಗೆ ಕೊಟ್ಟಿರುವ ಚಿತ್ರವನ್ನು ನೋಡಿ ಮತ್ತು ಅದು ಏನನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿ ಅಂತ ಕೊಟ್ಟಿದ್ದಾರೆ. ಆರ್ಥಿಕ ಅಸಮಾನತೆ. ರಾಜಕೀಯ ವ್ಯವಸ್ಥೆಗೆ ಅತ್ಯವಾದ ಮೌಲ್ಯಗಳು, ಪ್ರವೃತ್ತಿಗಳು ಮತ್ತು ನಡವಳಿಕೆಗಳು ಇದನ್ನು ಸೂಚಿಸುತ್ತವೆ. ಆನ್ಸರು ರಾಜಕೀಯ ಸಂಸ್ಕೃತಿ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಪ್ರಶ್ನೆಗಳು, ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ನೀಡಿದ ಕಾಯ್ದೆ 1909ರ ಕಾಯ್ದೆ. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದನ್ನು ಕಾವಲುಗಾರ ಎಂದು ಪರಿಗಣಿಸಲಾಗಿದೆ? ವಿರೋಧ ಪಕ್ಷ. ಮೈಸೂರಿನ ತಾತಯ್ಯ ಎಂದು ಹೆಸರುವಾಸಿಯಾಗಿರುವವರು ಯಾರು? ಶ್ರೀ ವೆಂಕಟಕೃಷ್ಣಯ್ಯ. ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಇದೆ. ಇದಕ್ಕೆ ಉತ್ತರ, ಯಾವುದೇ ನಿರ್ದಿಷ್ಟ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆಯದಿದ್ದಾಗ ಈ ರೀತಿಯ ಚಿತ್ರ ಇರುತ್ತೆ. ನೆಕ್ಸ್ಟು ಇದು ಸಮ್ಮಿಶ್ರ ಸರ್ಕಾರ ರಚನೆಯಾಗುವಂತಹ ಸಂದರ್ಭ. ಈ ಕೆಳಗಿನವುಗಳಲ್ಲಿ ಆಸಿಯಾನ್ ಸದಸ್ಯ ರಾಷ್ಟ್ರ ಯಾವುದು ಕೊಟ್ಟಿದ್ದಾರೆ? ಬ್ರುನೈ. ಮುಂದಿನ ಪ್ರಶ್ನೆ, ಪ್ರಥಮ ಲೋಕಸಭಾ ಸ್ಪೀಕರ್ ಯಾರು? GV ಮಾವಳಂಕರ್.
ಪ್ರಥಮ ವ್ಯಕ್ತಿಗಳು, ಕೆಲವೊಂದು ಪ್ರಥಮ ವ್ಯಕ್ತಿಗಳು ಇದೆ. ಹಾಗಾಗಿ ಆ ಪ್ರಥಮ ವ್ಯಕ್ತಿಗಳನ್ನು ಕೂಡ ಯಾವ್ದ್ಯಾವುದು ಅನ್ನೋದನ್ನ ಕೊಟ್ಟಿದ್ದೀನಿ ನಾನು. ಚುನಾಯಿತ ಸದಸ್ಯರ ಮರಣ, ರಾಜೀನಾಮೆ ಅಥವಾ ಅನರ್ಹತೆಯ ಕಾರಣದಿಂದ ಖಾಲಿಯಾದ ಸ್ಥಾನಕ್ಕೆ ನಡೆಯುವ ಚುನಾವಣೆ ಉಪಚುನಾವಣೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ ಮಸೂರಿ. ನೋಡಿ, ಇದು ಸ್ಥಳಕ್ಕೆ ಸಂಬಂಧಪಟ್ಟಿದ್ದು. ಒಂದು 5 ಬಹುಮುಖ್ಯ ಸ್ಥಳಗಳಲ್ಲಿ ಏನೇನಿದೆ ಅನ್ನೋದನ್ನ ಹೇಳಿದ್ದೀನಿ, ಅದು ಇಲ್ಲಿ ಕವರ್ ಆಗುವಂಥ ಪ್ರಶ್ನೆಗಳು. ಜನಾಂಗೀಯತೆಯ ನಾಡು ಎಂದು ಕರೆಯಲ್ಪಡುವ ರಾಷ್ಟ್ರ ಯಾವುದು? ಆಫ್ರಿಕಾ. ನೆಕ್ಸ್ಟು, ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಪಂಡಿತ್ ಜವಾಹರಲಾಲ್ ನೆಹರು. ಬಹು ಆಯ್ಕೆ ಪ್ರಶ್ನೆಯಲ್ಲಿ 5ಕ್ಕೆ 5 ಮಾರ್ಕ್ಸ್ ಬರಬೇಕು ಅಂತ ಹೇಳಿದ್ರೆ ಕೆಲವೊಂದು ಟಾಪಿಕ್ಗಳನ್ನ ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಉಕ್ಕಿನ ಮನುಷ್ಯ ಅಂತ ನಾವು ಯಾರನ್ನ ಕರಿತೀವಿ? ಸರ್ದಾರ್ ವಲ್ಲಭಭಾಯಿ ಪಟೇಲ್. ರಾಜ್ಯಗಳ ಏಕೀಕರಣ ರೂವಾರಿ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಪಂಡಿತ್ ಜವಾಹರಲಾಲ್ ನೆಹರು. ಅಲಿಪ್ತ ನೀತಿಯ ತತ್ವದ ಶಿಲ್ಪಿ ಯಾರು? ಪಂಡಿತ್ ಜವಾಹರಲಾಲ್ ನೆಹರು. ಬಂಗಬಂಧು ಅಂತ ನಾವು ಯಾರನ್ನ ಕರಿತೀವಿ? ಶೇಖ್ ಮುಜಿಬುರ್ ರೆಹಮಾನ್. ನೆಕ್ಸ್ಟು, ಪ್ರಥಮ ವ್ಯಕ್ತಿಗಳ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಬಂದಿತ್ತು ಇಷ್ಟು ತನಕ ಹೇಳಿದ್ರಲ್ಲಿ. ಭಾರತದ ಚುನಾವಣಾ ಆಯೋಗದ ಪ್ರಥಮ ಮುಖ್ಯ ಆಯುಕ್ತರು ಯಾರು? ಸುಕುಮಾರ್ ಸೇನ್. ಪ್ರಥಮ ಲೋಕಸಭಾ ಸ್ಪೀಕರ್ ಯಾರು? JV ಮಾವಳಂಕರ್. ಭಾರತದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿ ಬಾಪುಲೆ. ನಾಸಿಕ್ ಕಲಾರಾಮ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಭಾರತದ ಪ್ರಪ್ರಥಮ ಕಾನೂನು ಸಚಿವ ಡಾಕ್ಟರ್ BR ಅಂಬೇಡ್ಕರ್. ಪ್ರಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಯಾರು ಅಂತ ಹೇಳಿದ್ರೆ ಮುರಾರ್ಜಿ ದೇಸಾಯಿ. ಅಸ್ಮಿತೆ ರಾಜಕಾರಣವನ್ನು ಮೊದಲು ಗುರುತಿಸಿದವರು ಯಾರು ಅಂತ ಹೇಳಿದ್ರೆ LA ಕಾಫ್ಮನ್. ನೆಕ್ಸ್ಟು, ಪ್ರಮುಖ ಸ್ಥಳಗಳು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ? ಮಸೂರಿಯಲ್ಲಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಎಲ್ಲಿದೆ? ಹೈದರಾಬಾದ್ನಲ್ಲಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ಹೇಗ್ನಲ್ಲಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್ನಲ್ಲಿದೆ. ಸಾಲು ಮರದ ತಿಮ್ಮಕ್ಕ ಯಾವ ಒಂದು ಜಿಲ್ಲೆಯವರು? ರಾಮನಗರ ಜಿಲ್ಲೆಯವರು. ನೆಕ್ಸ್ಟು, ಪ್ರಮುಖ ದಿನಾಚರಣೆಗಳು. ಮತದಾರರ ದಿನಾಚರಣೆ ಜನವರಿ 25, ಕಾರ್ಮಿಕರ ದಿನಾಚರಣೆ ಮೇ 1, ಪರಿಸರ ದಿನಾಚರಣೆ ಜೂನ್ 5, ಮಹಿಳಾ ದಿನಾಚರಣೆ ಮಾರ್ಚ್ 8, ಮಾನವ ಹಕ್ಕುಗಳ ದಿನಾಚರಣೆ ಡಿಸೆಂಬರ್ 10. ನೆಕ್ಸ್ಟು, ಪ್ರಮುಖ ಕಾಯ್ದೆಗಳು. ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿದ ಕಾಯ್ದೆ, ಇದು ಕೂಡ ಪ್ರಶ್ನೆ ಬಂದಿತ್ತು ನಿಮಗೆ 1858. ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ನೀಡಿದ ಕಾಯ್ದೆ 1909. ಸಂಯುಕ್ತ ಸರ್ಕಾರದ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ 1935. ಕೌಟುಂಬಿಕ ದೌರ್ಜನ್ಯ ಕಾಯ್ದೆ 2005. ಪಕ್ಷಾಂತರ ನಿಷೇಧ ಕಾಯ್ದೆ 1985. ರಾಜ್ಯ ಪುನರ್ರಚನಾ ಕಾಯ್ದೆ 1956. ವರದಕ್ಷಿಣೆ ನಿಷೇಧ ಕಾಯ್ದೆ 1961. ಹಿಂದೂ ಪುನರ್ವಿವಾಹ ಕಾಯ್ದೆ 1856. ಸೊ ಇದಿಷ್ಟು ಕೂಡ ಬಹು ಆಯ್ಕೆಗೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು. 1 ಅಂಕದಲ್ಲೂ ಕೂಡ ಇದು ಸಾಕಷ್ಟು ಪ್ರಶ್ನೆಗಳು ಕವರ್ ಆಗುತ್ತೆ. ಪ್ರತಿಯೊಂದು ವಿಭಾಗದಲ್ಲೂ ಕೊಟ್ಟಿರುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇರಬೇಕು, ಕರೆಕ್ಟಾಗಿ ಓದ್ಕೊಳ್ಬೇಕು. ಯಾಕಂತ ಹೇಳಿದರೆ ನಿಮಗೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಓದ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಯಾಕಂದ್ರೆ ಒಂದು ಎಕ್ಸಾಮ್ ಆದ್ರ ಮೇಲೆ ಗ್ಯಾಪ್ ಕೂಡ ಸಿಕ್ಕಾಪಟ್ಟೆ ಇರೋದ್ರಿಂದ ಆ ಗ್ಯಾಪಲ್ಲಿ ನೀವು ಓದ್ಕೊಂಡ್ರು ಕೂಡ ಉತ್ತಮ ಅಂಕಗಳನ್ನು ನೀವು ಪಡೆದುಕೊಳ್ಬಹುದು. ಹಾಗಾಗಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಬಹುಮುಖ್ಯ ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡಿ ಆಯಿತು. ಮುಂದೆ ಇದೇ ರೀತಿ ಇನ್ನೆಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹುಮುಖ್ಯ ಪ್ರಶ್ನೆಗಳು, ಉತ್ತರಗಳು ಯಾವುದು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.